ಬದಲಾಪುರ ಲೈಂಗಿಕ ದೌರ್ಜನ್ಯ ಆರೋಪಿಯ ಎನ್ಕೌಂಟರ್ ಮೂಲಕ ಫಡ್ನವೀಸ್ಗೆ ಚುನಾವಣಾ ಹಾದಿಯನ್ನ ತೆರೆದುಕೊಡುವಂತ ಕೆಲಸ ನಡೀತಾ. ಮಹಾರಾಷ್ಟ್ರದಲ್ಲಿ ಬಿಜೆಪಿಗೆ ಬಂದಿರುವಂತ ಹೀನಾಯ ಸ್ಥಿತಿಯನ್ನ ಹೇಗಾದ್ರೂ ಸುಧಾರಿಸಿಕೊಳ್ಳುವಂತ ಅಂತಿಮ ಪ್ರಯತ್ನ ಇದಾಗಿತ್ತ. ಅಸೆಂಬ್ಲಿ ಎಲೆಕ್ಷನ್ಗೂ ಮೊದಲು ಏನಾದ್ರೂ ಮಾಡಿ ಬಿಜೆಪಿ ಇಮೇಜ್ ಬದಲಾಯಿಸುವಂತ ಹತಾಶ ಪ್ರಯತ್ನನ ಇದು. ಬಿಜೆಪಿ ಉದ್ದೇಶಪೂರ್ವಕವಾಗಿ ಎನ್ಕೌಂಟರ್ ಅನ್ನ ನಕಲಿ ಅಂತ ಎದ್ದು ಕಾಣೋ ಹಾಗೆ ತೋರಿಸ್ತಾ ಇದೆಯಾ? ಉದ್ದೇಶಪೂರ್ವಕವಾಗಿನೇ ಎನ್ಕೌಂಟರ್ನ ನೈಜತೆಯ ಬಗ್ಗೆ ಅನುಮಾನಗಳು ಮೂಡುವಂತೆ ಮಾಡಲಾಗಿದೆಯಾ? ಇದು ನಕಲಿ ಎನ್ಕೌಂಟರ್ ಮತ್ತು ಸರ್ಕಾರ ನ್ಯಾಯ ನೀಡಿದೆ ಅಂತ ಜನರು ಭಾವಿಸಬೇಕು ಅಂತ ಸರ್ಕಾರ ಬಯಸುತ್ತಾ? ಸೇಡಿನಲ್ಲಿ ನಂಬಿಕೆ ಇಡುವ ಇಂತಹ ಸರ್ಕಾರಗಳು ನ್ಯಾಯದಲ್ಲಿ ಇಟ್ಟಿಲ್ಲ ಅನ್ನೋದು ಅಪಾಯಕಾರಿ ಅಲ್ವಾ? ಎನ್ಕೌಂಟರ್ಗಳು ದುರ್ಬಲರ ವಿರುದ್ಧ ಮಾತ್ರ ಯಾಕೆ ನಡೆಯುತ್ತವೆ ಮತ್ತು ಶಕ್ತಿಶಾಲಿಗಳ ಮಕ್ಕಳ ವಿರುದ್ಧ ಮತ್ತು ಬಿಜೆಪಿ ಸಂಪರ್ಕ ಹೊಂದಿರೋರ ವಿರುದ್ಧ ಯಾಕಿಲ್ಲ? ಮಹಾರಾಷ್ಟ್ರ ಚುನಾವಣೆಯಲ್ಲಿ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಖಚಿತವಾದಂತಹ ಬಿಜೆಪಿ ಹತಾಶಗೊಂಡು ಏನೇನೋ ಮಾಡೋದಕ್ಕೆ ಹೊರಟಿದ್ಯಾ? ಯಾಕೆ ದುರ್ಬಲ ವರ್ಗಗಳ ಆರೋಪಿಗಳದ್ದು ಮಾತ್ರ ಎನ್ಕೌಂಟರ್ ನಡೆಯುತ್ತೆ? ಅದನ್ನು ಹೇಗೆ ರಾಜಕೀಯ ಟೂಲ್ ಆಗಿ ಬಳಸ್ಕೊಳ್ಳಲಾಗುತ್ತೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ವಿವರವಾಗಿ ಚರ್ಚೆ ಮಾಡೋಣ. ಆದರೆ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದ್ರೆ ಈಗಲೇ ಈ ವಿಡಿಯೋದ ಕೆಳಗೆ ಕಾಣ್ತಾ ಇರುವಂಥ ಸಬ್ಸ್ಕ್ರೈಬ್ ಬಟನ್ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಪ್ರೆಸ್ ಮಾಡಿಬಿಡಿ. ಈ ಕೈಗೆ ಕೋಳ ಹಾಕಿದವರ ಎನ್ಕೌಂಟರ್ ನಡೆಯೋದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಂತ ಕಮೆಂಟ್ ಮಾಡಿ. ಈ ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಇದರ ಲಿಂಕ್ ಅನ್ನ ನಿಮ್ಮ ಬಂಧು ಮಿತ್ರರಿಗೆ ವಾಟ್ಸ್ಆಪ್ ಮಾಡಿ. ಈಗ ವಿಷಯಕ್ಕೆ ಬರೋಣ. ಉತ್ತರ ಪ್ರದೇಶದಂತೆ ಮಹಾರಾಷ್ಟ್ರದಲ್ಲೂ ಕೂಡ ಎನ್ಕೌಂಟರ್ ಬಗ್ಗೆ ಪ್ರಶ್ನೆಗಳಿದ್ದಿವೆ. ಈ ರೀತಿ ಆರೋಪಿಗಳನ್ನ ಮುಗಿಸಿಬಿಡೋ ಮೂಲಕ ತಕ್ಷಣದ ನ್ಯಾಯ ಒದಗಿಸುವಂತಹ ಉದ್ದೇಶವನ್ನ ಜನರಿಗೆ ಮನವರಿಕೆ ಮಾಡಿಕೊಡ್ಲಾಗ್ತಾ ಇದೆಯಾ? ಅದಕ್ಕಾಗಿ ಅದನ್ನ ನಕಲಿ ಎನ್ಕೌಂಟರ್ ಅಂತ ಕಾಣಿಸೋದಕ್ಕೆ ಸರ್ಕಾರನೇ ಬಯಸ್ತಾ ಇದೆಯಾ? ಎನ್ಕೌಂಟರ್ ನಕಲಿ ಅಂತ ತೋರ್ತಿದೆಯಾ ಇಲ್ವಾ? ಪೊಲೀಸ್ ಕಥೆಯಲ್ಲಿ ಎಷ್ಟು ನಿಜ ಇದೆ, ಎಷ್ಟು ಸುಳ್ಳುಗಳಿವೆ ಅನ್ನೋದು ಇಲ್ಲಿ ಮುಖ್ಯವಾಗೋದೇ ಇಲ್ವಾ? ಧರ್ಮ ಮತ್ತು ಜಾತಿಯ ನೆಪದಲ್ಲಿ ಜನರು ಎನ್ಕೌಂಟರ್ ಅನ್ನ ನ್ಯಾಯದ ವಿಧಾನ ಅಂತ ಭಾವಿಸ್ತಾರೆ. ರಾಜಕೀಯ ನಾಯಕರು ಫ್ಯೂಡಲ್ ವ್ಯವಸ್ಥೆಯ ರಾಜನಂತೆ ತಾವೇ ನೇರವಾಗಿ ನ್ಯಾಯಸ್ಥಾನದಲ್ಲಿ ನಿಲ್ಲೋದಿಕ್ಕೆ ಬಯಸ್ತಾರಾ? ಬದಲಾಪುರ ಆರೋಪಿ ಹತ್ಯೆಯ ಬಳಿಕ ಅದು ಪಡೆದುಕೊಂಡಿರುವಂತಹ ಈ ರಾಜಕೀಯ ತಿರುವು ಹಲವು ಪ್ರಶ್ನೆಗಳನ್ನ ಎತ್ತುತ್ತೆ. ಎನ್ಕೌಂಟರ್ ಮೂಲಕ ಆರೋಪಿಯನ್ನ ಕೊಂದಿರೋದನ್ನ ದೇವಾಕ ನ್ಯಾಯ ಅಂತ ಹೇಳುವಂತಹ ಪೋಸ್ಟರ್ಗಳು ಮಹಾರಾಷ್ಟ್ರದಲ್ಲಿ ಕಾಣಿಸ್ತಾ ಇವೆ. ಮಹಾರಾಷ್ಟ್ರದಲ್ಲಿ ದೇವೇಂದ್ರ ಫಡ್ನವೀಸ್ ಅವರನ್ನ ದೇವ ಅಂತ ಹೇಳಲಾಗುತ್ತೆ. ಈ ಎನ್ಕೌಂಟರ್ ನಿಂದಾಗಿ ಸಂತ್ರಸ್ತರ ಕುಟುಂಬಕ್ಕೆ ನ್ಯಾಯ ಸಿಕ್ಕದಾಗಿದೆ. ಮಹಾರಾಷ್ಟ್ರದಲ್ಲಿ ಈಗಿರೋದು ಮಹಾವಿಕಾಸ್ ಅಘಾಡಿ ಸರ್ಕಾರ ಅಲ್ಲ, ಬದಲಿಗೆ ದೇವಾ ಸರ್ಕಾರ ಅಂತೆಲ್ಲ ಬರೆಯಲಾಗಿರುವಂತಹ ಪೋಸ್ಟರ್ಗಳು ಮಿಂಚುತ್ತಾ ಇವೆ. ಆದ್ರೆ ಇಲ್ಲಿ ತಮಾಷೆ ಏನಂದ್ರೆ ಮಹಾರಾಷ್ಟ್ರದಲ್ಲಿರೋದು ಶಿಂಧೆ ಸರ್ಕಾರ ಅಂತ ಹೇಳಬೇಕೆ ಹೊರತು ದೇವಾ ಸರ್ಕಾರ ಹೇಗಾಗತ್ತೆ? ಬಹುಶಃ ಚುನಾವಣೆಗಾಗಿ ಜನರು ಎದುರು ಹೋಗೋದಿಕ್ಕೆ ಮುಖವಿಲ್ಲದಂತಾಗಿದ್ದಂಥ ಫಡ್ನವೀಸ್ಗೆ ಚುನಾವಣೆಗೆ ಹೋಗೋದಿಕ್ಕೆ ದಾರಿ ಇದಾಯ್ತಾ? ಆರೋಪಿಯೊಬ್ಬನನ್ನ ಬಲಿ ಹಾಕಿ ನಾಯಕನೊಬ್ಬ ಮರುಜನ್ಮ ಪಡೆಯುವಂತಹ ಸ್ಥಿತಿನ ಇದು? ಮಹಾರಾಷ್ಟ್ರದ ಬದಲಾಪುರದಲ್ಲಿ ಇಬ್ಬರ ಮಕ್ಕಳ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿದಂತಹ ಆರೋಪದಲ್ಲಿ ಅಕ್ಷಯ್ ಶಿಂಧೆ ಅರೆಸ್ಟ್ ಆಗಿತ್ತು. ನ್ಯಾಯಾಲಯದಲ್ಲಿ ಆತನಿಗೆ ತನ್ನ ನಿರಪರಾಧ ಸಾಬೀತುಪಡಿಸುವಂತ ಅವಕಾಶ ಸಿಗಲಿಲ್ಲ. ಆತನ ಎನ್ಕೌಂಟರ್ ನಡೆದೋಗಿದೆ. ಆತ ಪೊಲೀಸ್ ಬಂದೂಕಿನಿಂದ ಗುಂಡಿಕ್ಕಿಕೊಂಡು ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ ಅನ್ನೋದಾಗಿ ಮೊದಲು ಸುದ್ದಿ ಹಬ್ಬಿತ್ತು. ಆಮೇಲೆ ಆತ ಪೊಲೀಸರಿಂದ ತಪ್ಪಿಸಿಕೊಂಡು ಓಡಲು ಪೊಲೀಸರ ಮೇಲೇನೆ ಗುಂಡು ಹಾರಿಸೋಕೆ ಯತ್ನಿಸಿದ. ಆಗ ಆತ್ಮರಕ್ಷಣೆಗಾಗಿ ಆತನ ಮೇಲೆ ಗುಂಡು ಹಾರಿಸಬೇಕಾಯ್ತು ಅಂತ ಪೊಲೀಸರು ಹೇಳಿದ್ದಾರೆ. ಆದ್ರೆ ಕೈಗಳನ್ನ ಹಿಂದಕ್ಕೆ ಕಟ್ಟಿ ಕರೆದೊಯ್ತಾ ಇರುವಾಗ ಹೇಗಾತ ಗುಂಡು ಹಾರಿಸೋದಿಕ್ ಸಾಧ್ಯ ಅನ್ನುವಂತ ಅನುಮಾನ ವ್ಯಕ್ತವಾಗಿದೆ. ಯಾರು ಕಸಿಯದ ರೀತಿಯಲ್ಲಿ ಬಂದೂಕಿನ ವಿನ್ಯಾಸ ಇದ್ದು ಹೇಗದನ್ನ ಕಸಿಯಲು ಸಾಧ್ಯ ಅಂತ ಕೇಳಲಾಗ್ತಾ ಇದೆ. ಪೊಲೀಸರ ಆರೋಪಗಳ ಬಗ್ಗೆ ಹತ್ಯೆಗೀಡಾದವನ ಕುಟುಂಬಸ್ಥರು ಕೂಡ ಆಕ್ಷೇಪ ಎತ್ತಿದ್ದಾರೆ. ನನ್ನ ಮಗ ಪಟಾಕಿ ಸಿಡಿಸೋದಿಕ್ಕೂ ಕೂಡ ಅಂಜುತ್ತಾ ಇದ್ದ, ಆತ ಹೇಗೆ ಪೊಲೀಸರ ಮೇಲೆ ಗುಂಡು ಹಾರಿಸ್ತಾನೆ? ಪೊಲೀಸರು ನಮ್ಮ ಮಗನನ್ನ ಕೊಂದಿದ್ದಾರೆ, ಘಟನೆಯ ತನಿಖೆ ಆಗಲಿ ಅಂತ ಆತನ ತಾಯಿ ಕೂಡ ಹೇಳಿದ್ದಾರೆ. ಲೈಂಗಿಕ ದೌರ್ಜನ್ಯ ಪ್ರಕರಣದಲ್ಲಿ ತಪ್ಪೊಪ್ಪಿಗೆ ನೀಡುವಂತೆ ಪೊಲೀಸರು ಆತನ ಮೇಲೆ ಒತ್ತಡ ಹೇರಿದ್ರು ಅಂತ ಶಿಂಧೆ ಸಂಬಂಧಿಕರು ಹೇಳಿದ್ದಾರೆ. ಬದಲಾಪುರ ಲೈಂಗಿಕ ದೌರ್ಜನ್ಯ ಪ್ರಕರಣದ ಆರೋಪಿ ಅಕ್ಷಯ್ ಶಿಂಧೆ ಸಾವಿನ ಕುರಿತು ಸಿಐಡಿ ತನಿಖೆ ನಡೆಸಲಿದೆ ಅಂತ ಅಧಿಕಾರಿಗಳು ಮಂಗಳವಾರ ತಿಳಿಸಿದ್ದಾರೆ. ಮಂಗಳವಾರ ಸಂಜೆ ವಿಧಿವಿಜ್ಞಾನ ತಜ್ಞರ ತಂಡ ಪೊಲೀಸ್ ವಾಹನವನ್ನು ಪರೀಕ್ಷೆ ಮಾಡಿದ್ದು ಸೋಮವಾರ ಸಂಜೆ ಶಿಂಧೆ ಮೇಲೆ ಪೊಲೀಸರು ಗುಂಡು ಹಾರಿಸಿದ್ದಾರೆ ಅಂತ ಅವರು ಹೇಳಿದ್ದಾರೆ. ಘಟನೆ ಪೊಲೀಸ್ ಕಸ್ಟಡಿಯಲ್ಲಿನ ಸಾವಿಗೆ ಸಂಬಂಧಿಸಿದ್ದು ಇದನ್ನ ಮಹಾರಾಷ್ಟ್ರ ಸಿಐಡಿ ತನಿಖೆ ನಡೆಸಲಿದೆ ಅಂತ ತಿಳಿದು ಬಂದಿದೆ. ಘಟನೆ ನಡೆದ ಮುಮ್ರಾ ಬೈಪಾಸ್ನಲ್ಲಿ ಸ್ಥಳಕ್ಕೆ ಸಿಐಡಿ ಅಧಿಕಾರಿಗಳ ತಂಡ ಭೇಟಿ ನೀಡಲಿದ್ದು ಆ ವೇಳೆ ವಾಹನದಲ್ಲಿದ್ದಂಥ ಪೊಲೀಸ್ ಸಿಬ್ಬಂದಿಯ ಹೇಳಿಕೆಗಳನ್ನು ಕೂಡ ದಾಖಲಿಸಿಕೊಳ್ಳಲಾಗುವುದು ಅಂತ ಪೊಲೀಸ್ ಮೂಲಗಳು ಹೇಳಿವೆ. ಶಿಂಧೆ ಮೃತದೇಹವನ್ನು ಮಂಗಳವಾರ ಬೆಳಿಗ್ಗೆ ಠಾಣೆಯ ಕಲ್ವಾ ನಾಗರಿಕ ಆಸ್ಪತ್ರೆಯಿಂದ ನೆರೆಯ ಮುಂಬೈನ ಸರ್ಕಾರಿ ಜೆಜೆ ಆಸ್ಪತ್ರೆಗೆ ಮರಣೋತ್ತರ ಪರೀಕ್ಷೆಗಾಗಿ ಕೊಂಡೊಯ್ಯಲಾಯಿತು. ಅಕ್ಷಯ್ ಶಿಂಧೆ ಪೊಲೀಸ್ ಬಂದೂಕನ್ನ ಕಿತ್ಕೊಂಡು 3 ಸುತ್ತು ಗುಂಡು ಹಾರಿಸಿದಾಗ ಪೊಲೀಸ್ ಅಧಿಕಾರಿಯು ಗಾಯಗೊಂಡಿದ್ದಾಗಿ ಹೇಳಲಾಗಿದೆ. ಗಾಯಾಳು ಪೊಲೀಸ್ ಅಧಿಕಾರಿಯನ್ನ ಸಿಎಂ ಏಕನಾಥ್ ಶಿಂಧೆ ಮತ್ತಿತರರು ಆಸ್ಪತ್ರೆಗೆ ಹೋಗಿ ಭೇಟಿಯಾಗಿದ್ದಾರೆ. ಎನ್ಕೌಂಟರ್ನ ಸಮರ್ಥಿಸಿಕೊಳ್ಳುವಂತಹ ಕೆಲಸ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಡೀತಾ ಇದೆ. ಘಟನೆಯನ್ನ ಶಿವಸೇನಾ ಯುಬಿಟಿ ಬಣದ ಆದಿತ್ಯ ಠಾಕ್ರೆ ಖಂಡಿಸಿದ್ದಾರೆ. ಈ ಮಧ್ಯ ಎನ್ಸಿಪಿ ಶರದ್ ಪವಾರ್ ಬಣದ ಶಾಸಕ ಜಿತೇಂದ್ರ ರಾವತ್ ಕೂಡ ಪೊಲೀಸರನ್ನ ಪ್ರಶ್ನೆ ಮಾಡಿದ್ದು ಶಿಂಧೆ ಮೇಲಿನ ಆರೋಪ ಆಧಾರ ರಹಿತ ಅಂತ ಹೇಳಿದ್ದಾರೆ. 5 ಪೊಲೀಸರು ಸುತ್ತುವರೆದಿರುವಾಗ ಕೈ ಕೋಳ ಹಿಡಿದ ಆರೋಪಿಯೊಬ್ಬ
ಪೊಲೀಸರ ರಿವಾಲ್ವರ್ ಅನ್ನ ಕಿತ್ಕೊಂಡು ಆತನ ಮೇಲೆ ಗುಂಡು ಹಾರಿಸೋದು ಹೇಗೆ ಸಾಧ್ಯ ಅಂತ ಅವತ್ತು ಪ್ರಶ್ನೆ ಮಾಡಿದ್ದಾರೆ. ಮುಂಬರುವ ರಾಜ್ಯ ವಿಧಾನಸಭಾ ಚುನಾವಣೆಯಲ್ಲಿ ಸಂಪೂರ್ಣ ಘಟನೆಯ ಲಾಭವನ್ನ ಆಡಳಿತ ಪಕ್ಷ ತೆಗೆದುಕೊಳ್ಳುತ್ತೆ ಅಂತ ಆರೋಪ ಮಾಡಿದ್ದಾರೆ. ಅವನನ್ನ ಯೋಜಿಸಿ ಕೊಲ್ಲಲಾಗಿದೆ ಅನ್ನೋದು ಖಚಿತ ಅಂತ ಜಿತೇಂದ್ರ ಅವಧ್ ಹೇಳಿದ್ದಾರೆ. ಮಹಾರಾಷ್ಟ್ರ ಮಾಜಿ ಗೃಹ ಸಚಿವ ಅನಿಲ್ ದೇಶ್ಮುಖ್ ಕೈಕೋಳೆ ಹಾಕಿರುವಂತಹ ವ್ಯಕ್ತಿಯಿಂದ ಗುಂಡು ಹಾರಿಸೋದಿಕ್ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ. ಎನ್ಸಿಪಿ ಶರದ್ ಪವಾರ್ ಬಣದ ಸಂಸದೆ ಸುಪ್ರಿಯಾ ಸುಳೆ ಈ ಬೆಳವಣಿಗೆ ಮಹಾರಾಷ್ಟ್ರದಲ್ಲಿ ಕಾನೂನು ಜಾರಿ ಮತ್ತು ನ್ಯಾಯ ವ್ಯವಸ್ಥೆ ಸಂಪೂರ್ಣ ಸ್ಥಗಿತವಾಗಿರೋದ್ರ ಸೂಚಕ ಅಂತ ಹೇಳಿದ್ದಾರೆ. ಕ್ರೂರವಾಗಿ ಹತ್ಯೆ ಮಾಡಲಾಗಿದೆ, ಇದು ಎನ್ಕೌಂಟರ್ ಅಂತ ಯಾರೂ ನಂಬೋದಿಲ್ಲ. ಪ್ರಸ್ತುತ ಮಹಾರಾಷ್ಟ್ರ ಪೊಲೀಸರನ್ನ ನಾನು ನಂಬೋದಿಲ್ಲ. ನಿಜವಾದ ಅಪರಾಧಿಗಳು ಯಾವತ್ತಿಗೂ ಪತ್ತೆ ಆಗೋದಿಲ್ಲ ಅಂತ ಕಾಂಗ್ರೆಸ್ ನಾಯಕ ಪೃಥ್ವಿರಾಜ್ ಚೌಹಾಣ್ ಹೇಳಿದ್ದಾರೆ. ಮಹಾರಾಷ್ಟ್ರದಲ್ಲಿ ಕೆಲವೇ ತಿಂಗಳುಗಳಲ್ಲಿ ವಿಧಾನಸಭಾ ಚುನಾವಣೆಗಳು ನಡೆಯಲಿವೆ. ಆದರೆ ಆಡಳಿತಾರೂಢ ಬಿಜೆಪಿ ಮೈತ್ರಿಕೂಟ ತೀರಾ ಪ್ರತಿಕೂಲ ಪರಿಸ್ಥಿತಿಯನ್ನು ಎದುರಿಸ್ತಾ ಇದೆ. ಲೋಕಸಭಾ ಚುನಾವಣೆಯಲ್ಲಿ ಅಲ್ಲಿ ಕಾಂಗ್ರೆಸ್ ನಂಬರ್ 1 ಪಕ್ಷವಾಗಿ ಮೂಡ್ ಬಂದಿದೆ. ಈಗ ಬಿಜೆಪಿ ಜೊತೆಗಿರುವ ಅಜಿತ್ ಪವಾರ್ ಬಣ ಶರದ್ ಪವಾರ್ ಜೊತೆಗೆ ವಾಪಸ್ ಹೋಗುವಂಥ ವದಂತಿಗಳಿವೆ. ಜೊತೆಗೆ ಶಿಂದೆ ಜೊತೆಗಿರುವಂಥ ಶಿವಸೇನಾ ಶಾಸಕರಲ್ಲೂ ಕೂಡ ಕೆಲವರು ಉದ್ಧವ್ ಠಾಕ್ರೆ ಪಕ್ಷಕ್ಕೆ ಮರಳುವಂಥ ಸಾಧ್ಯತೆ ಕಾಣ್ತಿದೆ. ಬಿಜೆಪಿಯಿಂದಲೂ ಕೂಡ ಕೆಲವು ಹಾಲಿ ಶಾಸಕರು ರಾಜೀನಾಮೆ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಾರೆ ಚುನಾವಣೆಯಲ್ಲಿ ಬಿಜೆಪಿ ಮೈತ್ರಿಕೂಟಕ್ಕೆ ದೊಡ್ಡ ಸೋಲ್ ಕಾದಿದೆ ಅನ್ನುವಂಥ ವರದಿಗಳೇ ಬರ್ತಾ ಇವೆ. ಹೀಗಿರುವಾಗಲೇ ಬಿಜೆಪಿ ಗೃಹ ಸಚಿವರ ಅಧೀನದಲ್ಲಿ ಹೀಗೊಂದು ಎನ್ಕೌಂಟರ್ ನಡೆದುಬಿಟ್ಟಿದೆ. ಅದರ ಬೆನ್ನಿಗೆ ಸಿಎಂ ಅನ್ನ ಬಿಟ್ಟು ಗೃಹ ಸಚಿವರ ಹೆಸರಲ್ಲೇ ಈಗ ಪೋಸ್ಟರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಕೂಡ ನಡೀತಾ ಇದೆ. ಅಮಿತ್ ಶಾ ಬೇರೆ ಮುಂಬೈಗೆ ಬಂದಿಳಿದಿದ್ದಾರೆ. ಇದೆಲ್ಲವೂ ಈಗ ಏನನ್ನು ಸೂಚಿಸ್ತಾ ಇದೆ? ಉತ್ತರ ಭಾರತ ಮತ್ತು ಹೈದರಾಬಾದ್ನಲ್ಲಿ ಹಾಗೇನೆ ಮಹಾರಾಷ್ಟ್ರ ಎನ್ಕೌಂಟರ್ ಬಗ್ಗೆಯೂ ಕೂಡ ಪ್ರಶ್ನೆಗಳೆದ್ದಿವೆ. ಬಿಜೆಪಿ ಹಾಗೂ ಶಿವಸೇನೆ ಮೈತ್ರಿ ಸರ್ಕಾರದಲ್ಲಿ ಆದಿತ್ಯನಾಥ್ ಮಾಡೆಲ್ ತಯಾರಾಗಿದೆಯಾ ಅನ್ನುವಂಥ ಅನುಮಾನ ಮೂಡುವಂತಾಗಿದೆ. ಉತ್ತರ ಪ್ರದೇಶದ ಮಾಡೆಲ್ ಹೊರ ರಾಜ್ಯಕ್ಕೂ ಕಾಲಿಡ್ತಾ. ಉತ್ತರ ಪ್ರದೇಶದಲ್ಲಿ ಮಂಗೇಶ್ ಯಾದವ್ ಎನ್ಕೌಂಟರ್ ವಿಚಾರದಲ್ಲಿಯೂ ಕೂಡ ಪ್ರಶ್ನೆಗಳೆದ್ದಿದ್ವು. ಪ್ರಶ್ನೆ ಜಾತಿಯ ವಿಚಾರದ ಮಾತ್ರ ಆಗಿರಲಿಲ್ಲ. ಎನ್ಕೌಂಟರ್ ರೀತಿ ಸರಿಯಾಗಿದೆಯಾ, ನಿಜವಾಗಿಯೂ ಆತ ತಪ್ಪಿತಸ್ಥನ ಅನ್ನುವಂಥ ಪ್ರಶ್ನೆಗಳು ಅವಾಗಿದ್ವು. ಉನ್ನಾವೋದಲ್ಲಿ ಅನು ಪ್ರತಾಪ್ ಸಿಂಗ್ ಎನ್ಕೌಂಟರ್ ಬಗ್ಗೆಯೂ ಕೂಡ ಪ್ರಶ್ನೆಗಳಿದ್ದಿವೆ. ಟ್ವೀಟ್ ಮಾಡಿರುವಂಥ ಎಸ್ಪಿ ನಾಯಕ ಅಖಿಲೇಶ್ ಯಾದವ್ ದುರ್ಬಲರೇ ಎನ್ಕೌಂಟರ್ಗೆ ಬಲಿಯಾಗ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಹಿಂಸೆ ಮತ್ತು ನೆತ್ತರು ಯುಪಿ ಭವಿಷ್ಯಕ್ಕೆ ಒಳ್ಳೆಯದಲ್ಲ ಅಂತ ಟ್ವೀಟ್ನಲ್ಲಿ ಅವರು ಬರೆದಿದ್ದಾರೆ. ಆಡಳಿತಾರೂಢರಿಗೆ ತಾವು ಮತ್ತೆ ಗೆಲ್ಲೋದಿಲ್ಲ ಅನ್ನೋದು ತಿಳಿದು ಹೋಗಿದೆ. ಹಿಂದಿನ ಚುನಾವಣೆಗಳಲ್ಲಿ ಜನರು ಸೋಲಿಸಿದ್ರು ಕೂಡ ಬಿಜೆಪಿ ಪಾಠ ಕಲಿತಿಲ್ಲ ಅಂತ ಹೇಳಿದ್ದಾರೆ. ಎನ್ಕೌಂಟರ್ ಹಿಂದಿನ ರಾಜಕೀಯವು ಒಂದು ಕಡೆ ಇರುವಾಗ ಎನ್ಕೌಂಟರ್ ಒಪ್ಪುವಂಥದ್ದ ಅನ್ನುವಂಥ ಪ್ರಶ್ನೆಗಳಿವೆ. ಅದಕ್ಕೆ ಮಾನ್ಯತೆ ನೀಡೋದು ಎಷ್ಟು ಸರಿ? ಇದೆ ಈ ಹೊತ್ತಿನ ಸ್ಪೆಷಲ್. ನೋಡ್ತಾ ಇರಿ ವಾರ್ತಾ ಭಾರತಿ. ನೀವಿನ್ನು ವಾರ್ತಾ ಭಾರತಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅನ್ನೋದಾದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಅಲ್ಲೇ ಪಕ್ಕದಲ್ಲಿರುವಂಥ ಬೆಲ್ ಐಕನ್ನು ಕೂಡ ಪ್ರೆಸ್ ಮಾಡಿ. ಥ್ಯಾಂಕ್ ಯು.